ತಂಗಿ ಆಯ್ತು ಈಗ ಹೆಂಡತಿಯ ಕಾಟ. ಡಿಕೆ ಸುರೇಶ್ ಮಾಡುವ ಕೆಲಸ ತುಂಬಾ ಇಷ್ಟ. ನಾನು ಡಿಕೆ ಸುರೇಶ್ ಪತ್ನಿ ಅಂತಿರೋ ಈ ಮಹಿಳೆ ಯಾರು? ಎಸ್, ಡಿಕೆ ಶಿವಕುಮಾರ್ ಅವರಿಗೆ ಈಗ ಮತ್ತೊಂದು ಹೊಸ ತಲೆನೋವು ಶುರುವಾಗಿದೆ. ಅಯ್ಯೋ, ಏನಾಯ್ತಪ್ಪ ಅಂತ ಅಂದ್ಕೊಂಡ್ರೆ, ಎಸ್, ಡಿಕೆ ಸುರೇಶ್ ಅವರ ಚಿತ್ರದೊಂದಿಗೆ ತನ್ನ ಚಿತ್ರವನ್ನ ಜೋಡಿಸಿ ಎಡಿಟ್ ಮಾಡಿದ ಫೋಟೋವನ್ನ ಹಾಗೆ ವಿಡಿಯೋವೊಂದನ್ನ ಹಂಚಿಕೊಂಡಿದ್ದಾರೆ ಈ ಮಹಿಳೆ. ಪತಿ ಹೆಸರಿನ ಮುಂದೆ ಡಿಕೆ ಸುರೇಶ್ ಅಂದಿರುವ ನಕಲಿ ಮತದಾರರ ಗುರುತಿನ ಚೀಟಿಯನ್ನು ಕೂಡ ಪೋಸ್ಟ್ ಮಾಡಿದ್ದಾರೆ. ಹೌದೌದು, ಡಿಕೆ ಸುರೇಶ್ ಹೆಸರಲ್ಲಿ ಈ ಹಿಂದೆ ಮಹಿಳೆಯೊಬ್ಬರು ಚಿನ್ನದ ಅಂಗಡಿ ವ್ಯಾಪಾರಿಗೆ ಕೋಟ್ಯಾಂತರ ರೂಪಾಯಿ ವಂಚನೆ ನಡೆಸಿದ್ದಾರೆ ಅನ್ನುವ ಆರೋಪ ಗಂಭೀರವಾಗಿ ಕೇಳಿಬಂದಿತ್ತು. ಈ ಬಗ್ಗೆ ಬೆಂಗಳೂರಿನ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿತ್ತು. ಅದೀಗ ತನಿಖೆ ಹಂತದಲ್ಲಿದೆ. ಈಗ ಡಿಕೆ ಸುರೇಶ್ ಸಂಬಂಧಿ ಆಗಿದ್ರ ಅನ್ನುವ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಯಾಕಂತಂದ್ರೆ ಮಾಲೀಕರಿಗೆ ಕೇವಲ ಸಂಸದ ಡಿಕೆ ಸುರೇಶ್ ತಂಗಿ ಎಂದಷ್ಟೇ ಹೇಳ್ಕೊಂಡಿದ್ದಾರೆ. ಆದ್ರೆ ಐಶ್ವರ್ಯಾ ಅವರಿಗೂ ಡಿಕೆ ಸುರೇಶ್ ಅವರಿಗೆ ಯಾವುದೇ ರೀತಿಯಾದಂಥ ಪರಿಚಯ ಇದೆಯಾ ಇಲ್ವಾ ಗೊತ್ತಿಲ್ಲ, ಅಥವಾ ಸಂಬಂಧಿನ ಅನ್ನೋದು ತನಿಖೆಯಲ್ಲಿ ತಿಳಿಬೇಕಾಗಿದೆ. ಆರ್ ನಗರ ವ್ಯಾಪ್ತಿಯಲ್ಲಿ ಬರುವ ವಾರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಶಾಪ್ನಿಂದ 11 ಬಾರಿ ಚಿನ್ನ ಖರೀದಿ ಮಾಡಿದ್ರು. ಒಟ್ಟು 14.6 ಕೆಜಿಯಷ್ಟು ಚಿನ್ನಾಭರಣ ಖರೀದಿ ಮಾಡಿ ವಂಚನೆಯನ್ನ ಮಾಡಿದ್ರು. ಇನ್ನು ನಟ ಧರ್ಮೇಂದ್ರ ಡಿಕೆ ಸುರೇಶ್ ವಾಯ್ಸ್ನಲ್ಲಿ ಕರೆ ಮಾಡಿ ಸಮಯವನ್ನ ಕೇಳಿದ್ರು. ಕೊನೆಗೆ ಧರ್ಮೇಂದ್ರ ಅವರನ್ನ ಕಳಿಸಿ ಕೊಲೆ ಮಾಡಿಸುವುದಾಗಿಯೂ ಕೂಡ ಹೆದರಿಸಿದ್ರು. ಅವಾಚ್ಯ ಶಬ್ದಗಳಿಂದ ಬೈದು ಜೀವ ಬೆದರಿಕೆ ಹಾಕಿದ್ರು ಅನ್ನುವಂಥ ಆರೋಪ ಕೇಳಿಬಂದಿತ್ತು. ಹೌದು, ಬೆಂಗಳೂರು ಗ್ರಾಮಾಂತರ ಮಾಜಿ ಸಂಸದ ಡಿಕೆ ಸುರೇಶ್ ಅವರ ನಕಲಿ ತಂಗಿ ಐಶ್ವರ್ಯಾ ಗೌಡಗೆ ಈಗಾಗಲೇ ಒಂದು ಕಡೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗಿದೆ. ಐಶ್ವರ್ಯಾ ಗೌಡ ಹಾಗೆ ಪತಿ ಹರೀಶ್ನನ್ನ ಈಗಾಗಲೇ ಪೊಲೀಸರು ಬಂಧಿಸುವುದರಲ್ಲಿ ಯಶಸ್ವಿಯಾಗಿದ್ದು ಸದ್ಯ ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ. ಇದರ ನಡುವೆ ವಂಚಕಿ ಐಶ್ವರ್ಯಾ ಗೌಡ ತನ್ನ ಹೆಸರನ್ನ ಬಳಸಿಕೊಂಡಿದ್ದಕ್ಕೆ ಡಿಕೆ ಸುರೇಶ್ ಅವರು ಕೂಡ ಗರಂ ಆಗಿದ್ರು. ಈ ಬಗ್ಗೆ ಬೆಂಗಳೂರು ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರಿಗೆ ಪತ್ರವನ್ನ ಬರೆದಿದ್ರು. ವಂಚಕಿ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನ ಕೈಗೊಳ್ಳುವಂತೆ ಮನವಿ ಕೂಡ ಮಾಡಿದ್ರು. ಪ್ರಕರಣದಲ್ಲಿ ತನ್ನ ಹೆಸರು ತಳಕಿ ಹಾಕಿಕೊಂಡ ಹಿನ್ನೆಲೆಯಲ್ಲಿ ಡಿಕೆ ಸುರೇಶ್ ಅವರು ಸ್ಪಷ್ಟನೆಯನ್ನ ನೀಡಿ ಈ ಪ್ರಕರಣದ ಬಗ್ಗೆ ಕೆಲವು ದಿನಗಳ ಹಿಂದೆ ಗಮನಿಸಿದ್ದೀನಿ, ಯಾರೇ ನನ್ನ ಹೆಸರು ದುರ್ಬಳಕೆ ಮಾಡಿಕೊಂಡಿದ್ರು ಈ ಬಗ್ಗೆ ತನಿಖೆ ಮಾಡಲಿ ಅಂತ ಹೇಳಿದ್ರು. ಅಲ್ಲದೆ ಈ ಸಂಬಂಧ ಶೀಘ್ರವೇ ಪೊಲೀಸ್ ಆಯುಕ್ತರಿಗೆ ದೂರನ್ನ ಕೊಡ್ತೀನಿ ಅಂತಾನೂ ಕೂಡ ಈ ಹಿಂದೆ ತಿಳಿಸಿದ್ರು. ಯಾರೇ ಆಗಿರ್ಲಿ, ಈ ತಪ್ಪನ್ನ ಮಾಡಿದ್ರು ತಕ್ಕ ಶಿಕ್ಷೆ ಕೊಡ್ಲಿ, ಅನ್ಯಾಯ ಆಗಿರುವವರಿಗೆ ನ್ಯಾಯ ಸಿಗಬೇಕು ಅಂತ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲದೆ, ನಮಗೆ ಇರೋದು ಒಬ್ಳೇ ತಂಗಿ, ನನಗೆ ಗೊತ್ತಿಲ್ಲದೆ ಇವನಿಗೆ ಇನ್ನೊಬ್ಳು ತಂಗಿ ಯಾರಪ್ಪ ಅಂತ ಈತ ಡಿಕೆ ಶಿವಕುಮಾರ್ ಅವರು ಕೂಡ ತಲೆಗೆ ಹುಳ ಬಿಟ್ಕೊಂಡಿದ್ದು ಈ ಹಿಂದೆ ನೋಡಿದ್ವಿ. ಇದು ಹಳೆ ಕತೆ ಆದ್ರೆ ಈಗ ಮತ್ತೊಂದು ಹೊಸ ಕತೆ ಆರಂಭ ಆಗಿದೆ. ಹಾಗಾದ್ರೆ ಏನಾಯ್ತು? ಈಗ ತಂಗಿ ಹೋಗಿ ಹೆಂಡತಿ ಬಂದಿದ್ದಾಳೆ. ಹೌದು, ರಾಮನಗರ ಡಿಸಿಎಂ ಡಿಕೆ ಶಿವಕುಮಾರ್ ಬ್ರದರ್ ಹಾಗೆ ಮಾಜಿ ಸಂಸದ ಡಿಕೆ ಸುರೇಶ್ ಅವರಿಗೆ ಯಾಕೋ ಮಹಿಳೆಯರ ಕಾಟ ಹೆಚ್ಚಾಗ್ಬಿಟ್ಟಿದೆ. ನಾನು ಡಿಕೆ ಸುರೇಶ್ ತಂಗಿ ಅಂತ ಹೇಳ್ಕೊಂಡು ಐಶ್ವರ್ಯಾ ಗೌಡ ಎಂಬಾಕೆ ಕೋಟಿ ವಂಚನೆ ಮಾಡಿದ್ಲು. ಇದೀಗ ನಾನೇ ಡಿಕೆ ಸುರೇಶ್ ಪತ್ನಿ ಅಂತ ಮತ್ತೊಬ್ಬ ಮಹಿಳೆ ಬಂದಿದ್ದಾರೆ. RMG ಡಿಕೆ ಸುರೇಶ್ ಹೆಸರು ದುರ್ಬಳಕೆ ಮಾಡಿಕೊಂಡು ಮಹಿಳೆ ವಿಡಿಯೋವೊಂದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾಳೆ. ಹಾಗಾದ್ರೆ ಯಾರು ಈ ಮಹಿಳೆ? ಐಶ್ವರ್ಯಾ ಬಳಿಕ ಪವಿತ್ರ ಕಾಟ. ಐಶ್ವರ್ಯ ಬಳಿಕ ಈಗ ಪವಿತ್ರ ಸರದಿ. ಮಾಜಿ ಸಂಸದ ಡಿಕೆ ಸುರೇಶ್ ನನ್ನ ಗಂಡ, ಹಾಗೆ ನಾನು ಅವರ ದೊಡ್ಡ ಅಭಿಮಾನಿ ಅಂತ ಹೇಳಿಕೊಂಡು ಮಹಿಳೆ ವಿಡಿಯೋವನ್ನ ಶೇರ್ ಮಾಡಿದ್ದಾಳೆ. ಫೇಸ್ಬುಕ್ನಲ್ಲಿ ಮಹಿಳೆ ವಿಡಿಯೋವನ್ನ ಶೇರ್ ಮಾಡಿರುವಂತದ್ದು. ಇನ್ಸ್ಟಾಗ್ರಾಂನಲ್ಲಿ ಪವಿತ್ರ 256 ಅನ್ನುವ ಹೆಸರಿನಲ್ಲಿ, ಹಾಗೆ ಫೇಸ್ಬುಕ್ನಲ್ಲಿ ಪವಿತ್ರ ಡಿಕೆ ಸುರೇಶ್ ದೊಡ್ಡಲಹಳ್ಳಿ ಅನ್ನುವ ಹೆಸರಲ್ಲಿ ಖಾತೆ ಹೊಂದಿರುವ ಮಹಿಳೆ ಏಪ್ರಿಲ್ 8ರಂದು ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರೆ. ಸುರೇಶ್ ಅವರ ಚಿತ್ರದೊಂದಿಗೆ ತನ್ನ ಚಿತ್ರವನ್ನ ಜೋಡಿಸಿ ಎಡಿಟ್ ಮಾಡಿದ ಫೋಟೋ ಕೂಡ ಹಂಚಿಕೊಂಡಿದ್ದಾರೆ. ಪತಿ ಹೆಸರಿನ ಮುಂದೆ ಡಿಕೆ ಸುರೇಶ್ ಅಂದಿರುವ ನಕಲಿ ಮತದಾರರ ಗುರುತಿನ ಚೀಟಿಯನ್ನು ಕೂಡ ಪೋಸ್ಟ್ ಮಾಡಿದ್ದಾರೆ. ವಿಡಿಯೋದಲ್ಲಿ ಏನಿದೆ? ನಾನು ಮೊದಲು ಡಿಕೆ ಸುರೇಶ್ ಅವರ ಹೆಂಡತಿಯಾಗಿ ಹೇಳಬೇಕಂದ್ರೆ ನಾನು ಫಸ್ಟ್ ಸುರೇಶ್ ಅವರ ಅಭಿಮಾನಿ. ಯಾಕಂದ್ರೆ ಅವರು 3 ಸಲ MP ಆಗಿ ಯಾರು ಮಾಡಲಿಕ್ಕೆ ಆಗದ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ. ಇಂಥವರನ್ನ ನನ್ನ ಗಂಡ ಅಂತ ಹೇಳ್ಕೊಳ್ಳೋದಕ್ಕೆ ಖುಷಿ ಪಡ್ತೀನಿ ಅಂತ ಆಕೆ ವಿಡಿಯೋದಲ್ಲಿ ಹೇಳಿದ್ದಾರೆ. ಗುಡ್ ಮಾರ್ನಿಂಗ್. ನಾನು ಡಿ.ಕೆ. ಸುರೇಶ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಡಿ.ಕೆ. ಸುರೇಶ್ ಹೆಂಡತಿಯಾಗಿ ಹೇಳ್ಬೇಕಾದ್ರೆ ನಾನು ಫಸ್ಟ್ ಡಿ.ಕೆ. ಸುರೇಶ್ಗೆ ಅಭಿಮಾನಿ. ಯಾವ ಥರ ಅಂತಂದರೆ, ಈಗ ನೋಡಿ, ಅವರು 3 ಸಲ MP ಆಗಿದ್ದಾಗಿಂದ ಮಾಡಿರೋ ಕೆಲಸ ಇವತ್ತಿನ ಯೂತ್ಸ್ ಅಷ್ಟು ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಡಿ.ಕೆ. ಸುರೇಶ್ ಇಸ್ ವೆರಿ ಆ್ಯಕ್ಟಿವ್ ಆ್ಯಂಡ್ ವೆರಿ ಇಂಟೆಲಿಜೆಂಟ್ ಆ್ಯಂಡ್ ಹಾರ್ಡ್ ವರ್ಕರ್. ಅವ್ರು ಮಾಡಿರೋ ಕೆಲಸ ಇವತ್ತು ಯಾರು ಮಾಡೋಕ್ಕಾಗಲ್ಲ. ಎಷ್ಟು ಎಜುಕೇಷನ್
and irrigation and ಹೆಲ್ತ್ ಡಿಪಾರ್ಟ್ಮೆಂಟ್ ಎಷ್ಟೊಂದು ಕೆಲಸ ಮಾಡಿದ್ದಾರೆ ಅವರು ಡೆವಲಪ್ಮೆಂಟ್ಸ್ ಅಂದರೆ ಬಸ್ ಸ್ಟ್ಯಾಂಡ್ಸ್ ಅಂಡ್ ಸ್ಕೂಲ್ಸ್ ಕಾಲೇಜ್ ಎವ್ರಿಥಿಂಗ್ ಎಷ್ಟೊಂದು ಕೆಲಸ ಮಾಡಿದ್ದಾರೆ ಡಿ ಕೆ ಸುರೇಶ್. ಅದಕ್ಕೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಎಲ್ಲರೂ ಬಂದು ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಂಡು ಹೋಗ್ತಾರೆ, ಆದರೆ ಡಿ ಕೆ ಸುರೇಶ್ ಕೆಲಸ ಮಾಡಿದ್ದಾರೆ, ಅದನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಅವ್ರಿಗೂ ನಾನು ಅವ್ರ ಫೋಟೋ ಶೇರ್ ಮಾಡೋದು ಇಷ್ಟ. ನಾನು ಅವರು ಆಕ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ ಅಂತ ಖುಷಿಗೆ ನಾನು ಅವ್ರ ಫೋಟೋ ಶೇರ್ ಮಾಡ್ತೀನಿ. ನಾನು ತುಂಬ ಸ್ಟ್ರಿಕ್ಟ್, ನಾನು ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಅಂತ ಅಂದ್ಬಿಡ್ತೀನಿ. ಆದರೆ ಅವರು ಕೆಲಸ ಅಪ್ರಿಷಿಯೇಟ್ ಮಾಡಿದಾಗಲೇ ನಾನು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಅಂದಾಗಲೇ ನಾನು ಅವ್ರ ಫೋಟೋ ಶೇರ್ ಮಾಡೋದು. ಡಿ ಕೆ ಸುರೇಶ್ ಅಷ್ಟು ಚೆನ್ನಾಗಿ ಕೆಲಸ ಇಡೀ ಕರ್ನಾಟಕದ ಯಾವುದೇ ರಾಜಕಾರಣಿ ಮಾಡಿಲ್ಲ. ಅಷ್ಟೊಂದು ಚೆನ್ನಾಗಿ ಅವರು ಪ್ರತಿಯೊಂದು ಅವ್ರ ಏರಿಯಾನ ಬಸ್ ಸ್ಟ್ಯಾಂಡು, ಶಾಲೆ, ಕಾಲೇಜು, ಆಸ್ಪತ್ರೆ, ಕುಡಿಯುವ ನೀರು, ಮೂಲಭೂತ ಸೌಕರ್ಯಗಳು, ಬಡವ್ರಿಗೆ ಏನು ಜಮೀನು ವಿಷಯ ಆಗಿರ್ಬೋದು, ಬಡವ್ರಿಗೆ ವಸತಿ ವಿಷಯ, ಪ್ರತಿಯೊಂದು ಕೆಲಸನೂ ಡಿ ಕೆ ಸುರೇಶ್ 100%, 200% ಎಫರ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾನು ಮೊದಲು ಅಭಿಮಾನಿಯಾಗಿ ನಾನು ಅವ್ರ ಫೋಟೋನ ನಾನು ಶೇರ್ ಮಾಡೋದು. ಪವಿತ್ರ ಡಿ ಕೆ ಸುರೇಶ್ ಆಗಿರೋದಕ್ಕೆ ನಾನು ಸಾರ್ಥಕ. ಇಂಥ ಒಳ್ಳೆ ಆಕ್ಟಿವ್ ಆಗಿರೋ ಒಬ್ಬ ಸಮರ್ಥನ ನನ್ನ ಗಂಡ ಅಂದ್ಬಿಟ್ಟು ನಾನು ಖುಷಿ ಪಡ್ತೀನಿ. ಮಹಿಳೆ ವಿರುದ್ಧ ದೂರು ದಾಖಲು. ಸುರೇಶ್ ಅವರ ಪತ್ನಿ ಅಂತ ದುರುದ್ದೇಶದಿಂದ ಹೇಳಿಕೊಂಡು ಅಪಪ್ರಚಾರ ನಡೆಸ್ತಾ ಇರುವ ಮಹಿಳೆ ಸಾರ್ವಜನಿಕವಾಗಿ ತಪ್ಪು ಸಂದೇಶವನ್ನ ಹರಡ್ತಾ ಇದ್ದಾರೆ ಅಂತ ದೂರು ದಾಖಲಾಗಿದೆ. ಆಕೆಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ದೂರಿನಲ್ಲಿ ವಕೀಲ ಪ್ರದೀಪ್ ತಿಳಿಸಿದ್ದಾರೆ. ದೂರಿನ ಮೇರೆಗೆ ರಾಮನಗರದ ಸಿನ್ ಪೊಲೀಸ್ ಠಾಣೆಯ ಪೊಲೀಸರು ಮಹಿಳೆಯ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ 237 ಅಂದ್ರೆ ಉದ್ದೇಶಪೂರ್ವಕವಾಗಿ ಸುಳ್ಳು ಘೋಷಣೆ ಮಾಡಿಕೊಳ್ಳುವ ಅಪರಾಧ ಇದು. 319 ಮತ್ತೊಬ್ಬರಂತೆ ನಟಿಸಿ ಮೋಸ ಮಾಡುವ ಅಪರಾಧ. 336 ವಂಚನೆ ಉದ್ದೇಶಕ್ಕಾಗಿ ನಕಲಿ ದಾಖಲೆ ಸೃಷ್ಟಿಸುವ ಅಪರಾಧ. ಹಾಗೆ 353 ಸಾರ್ವಜನಿಕವಾಗಿ ಕಿಡಿಗೇಡಿತನಕ್ಕೆ ಕಾರಣ ಆಗುವ ಹೇಳಿಕೆ ಕಾಲಮಡಿಗಳಲ್ಲಿ ಪ್ರಕರಣವನ್ನ ದಾಖಲಿಸಿದ್ದಾರೆ. ಏನೇ ಹೇಳಿ ಡಿ ಕೆ ಸುರೇಶ್ ಅವರಿಗೆ ಮಾತ್ರ ಯಾಕೋ ಏನೋ ಮಹಿಳೆಯರ ಕಾಟ ತಪ್ಪೋ